ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಸಿಲೆಬಸ್ನ ಚಾಪ್ಟರ್ 2 ಅಂದರೆ ಅಡ್ಮಿಷನ್ ಆಫ್ ಪಾರ್ಟ್ನರ್ ಈ ಒಂದು ಚಾಪ್ಟರ್ ಜೊತೆ ಬರ್ತಾ ಇದ್ದೀನಿ. ಸೊ ಈ ಸೀರೀಸಲ್ಲಿ ಇನ್ನು ಮುಂದೆ ಅಡ್ಮಿಷನ್ ಚಾಪ್ಟರ್ನ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಕಲ್ತ್ಕೊಳ್ಬೇಕಾಗಿರೋದು ಥಿಯರಿ ಪಾರ್ಟನ್ನು. ಅಕೌಂಟೆನ್ಸಿಲಿ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಬೇಸ್ ಸ್ಟ್ರಾಂಗ್ ಇರಬೇಕು. ಸೊ ಆ ಬೇಸನ್ನು ಹಾಕೋದೇ ಥಿಯರಿ ಪಾರ್ಟ್. ಹಾಗಾಗಿ ನಾನು ಈ ಒಂದು ಚಾಪ್ಟರ್ನ ಫಸ್ಟ್ ಸೆಷನ್ ಆಗಿ ಎಲ್ಲ ಇಂಪಾರ್ಟೆಂಟ್ ಥಿಯರಿನ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಥಿಯರಿಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಸೊ ಅಡ್ಮಿಷನ್ ಅಂದರೆ ಏನು? ಅದು ಪಾರ್ಟ್ ಆಫ್ ರೀಕನ್ಸ್ಟಿಟ್ಯೂಷನ್ ಆಫ್ ಫಾರ್ಮ್ ಅಲ್ವಾ. ರೀಕನ್ಸ್ಟಿಟ್ಯೂಷನ್ ಅಂದರೆ ಈಗ ಯಾರ್ಯಾರೋ ಒಂದಷ್ಟು ಜನ ಹೊಸಬ್ರು ಬರ್ತಾ ಇರ್ತಾರೆ ಅಥವಾ ಹಳಬ್ರು ಹೋಗ್ತಾ ಇರ್ತಾರೆ ಪಾರ್ಟ್ನರ್ಶಿಪ್ಪಲ್ಲಿ, ಅಥವಾ ಯಾರ್ದೋ ಡೆತ್ ಆಗುತ್ತೆ. ಸೊ ಹೀಗಾದಾಗ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಚೇಂಜಸ್ ಆಗುತ್ತೆ ಅಲ್ವಾ, ಮಾಡಿಫೈ ಆಗುತ್ತೆ ಆ್ಯಂಡ್ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಸೊ ಆ ರೀತಿ ಮಾಡಿಫೈ ಮಾಡೋದಕ್ಕೆ ನಾವು ರೀಕನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಬರುವಂಥ ಬಹಳಷ್ಟು ಕೇಸಸ್ಸಲ್ಲಿ ಅಡ್ಮಿಷನ್ ಕೂಡ ಒಂದು, ಅಂದರೆ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗ್ತಾ ಇದೆ ಅಂಥೇಳಿ. ಸೊ ಯಾವ್ಯಾವ ಮೋಡ್ಸ್ ಇರುತ್ತೆ, ಹಾಗೆ ಅಡ್ಮಿಷನ್ ಅಂದರೆ ಏನು, ಹಾಗೆ ರೀಸನ್ ಏನು ಅಡ್ಮಿಷನ್ ಆಗೋದಕ್ಕೆ, ಮತ್ತು ರೈಟ್ಸ್ ಏನೇನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ನ್ಯೂ ಪಾರ್ಟ್ನರ್ಸು, ಇದನ್ನೆಲ್ಲ ನಾವು ಈ ಸೆಷನಲ್ಲಿ ಕಲಿತಾ ಹೋಗ್ತೀವಿ. ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಏನೇನೆಲ್ಲ ಇರುತ್ತೆ ಅಡ್ಮಿಷನಲ್ಲಿ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಏನೇನಕ್ಕೆಲ್ಲ ಕೊಡಬೇಕು, ಸೊ ಇದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ಈ ಒಂದು ಸೆಷನಲ್ಲಿ. ಹಾಗೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಈ ಚಾಪ್ಟರ್ ಮೇಲೆ ಬಹಳಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ. ಸೊ ಅದೆಲ್ಲ ನಿಮಗೆ ಈ ಚಾಪ್ಟರ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ವಿಡಿಯೋ ಕೆಳಗಡೆ ಇರುವಂಥ ಟೈಟಲನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದರ ಲಿಂಕ್ ಕೂಡ ಸಿಗುತ್ತೆ. ಹಾಗೆ ಥಿಯರಿ ನೆನಪಲ್ಲಿ ಉಳಿಯಲ್ಲ ಅನ್ನೋರು ಇದನ್ನು ನೀವೇ ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಓದೋದ್ರಿಂದ ಇನ್ನೂ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅಂತ ಸಜೆಷನ್ ಕೊಡ್ತಾ ಇವತ್ತಿನ ಸೆಷನನ್ನು ಶುರು ಮಾಡ್ತಾ ಇದ್ದೀನಿ. ಹೇ ಎವ್ರಿವನ್, ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಿಲ್ಲ ಅಲ್ವಾ. ಮೊದಲನೇದು ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ರೀಕನ್ಸ್ಟಿಟ್ಯೂಷನ್ ಆಗೋದು ಅಂದರೆ ಮತ್ತು ಹೊಸದಾಗಿ ನಾವು ಅದನ್ನು ರೀಬಿಲ್ಟ್ ಮಾಡೋದು, ಅಂದರೆ ಹಳೆ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಹೊಸದಾಗಿ ರೆಡಿ ಮಾಡೋದು. ಸೊ ಅಗ್ರಿಮೆಂಟ್ ಯಾವಾಗ ಚೇಂಜಸ್ ಆಗುತ್ತೋ ಅದಕ್ಕೆ ನಾವು ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಮೋಡ್ಸ್ ಅಥವಾ ಸರ್ಕಮ್ಸ್ಟೆನ್ಸಸ್, ಯಾವ್ಯಾವ ಕೇಸಲ್ಲಿ ಅದು ಚೇಂಜಸ್ ಆಗ್ಬೋದು ಅಂತ ಕೇಳ್ತಾರೆ. ನಿಮಗೆ ಗೊತ್ತಿರಲಿ, ರೀಕನ್ಸ್ಟಿಟ್ಯೂಷನ್ ಆಗೋದು ಈ 4 ಸಂದರ್ಭದಲ್ಲಿ: ಒಂದು ಅಡ್ಮಿಷನ್ ಆದಾಗ, ಮತ್ತೊಂದು ರಿಟೈರ್ಮೆಂಟ್ ಆದಾಗ, ಮತ್ತೊಂದು ಡೆತ್ ಆಫ್ ಎ ಪಾರ್ಟ್ನರ್, ಹಾಗೆ ಮತ್ತೊಂದು ಚೇಂಜಸ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಏನಾದರೂ ಚೇಂಜಸ್ ಆದಾಗ ಇದನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಆ್ಯಂಡ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ರೀಕನ್ಸ್ಟಿಟ್ಯೂಷನ್ ಅಂತ ಕೇಳದೇ ಇರ್ಬೋದು, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿರ್ಬೋದು. ಸೊ ರೀಕನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಅಂದ್ರೂ ಅಥವಾ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೂ ಒಂದೇ. ಡಿಸೊಲ್ಯೂಷನ್ ಆಫ್ ಫರ್ಮ್ ಅಂದರೆ ಬೇರೆ, ಡಿಸೊಲ್ಯೂಷನ್ ಆಫ್ ಫರ್ಮ್ ಅಂದರೆ ಫರ್ಮೇ ಕ್ಲೋಸ್ ಆಗುತ್ತೆ. ಬಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ, ಹೊಸದಾಗಿ ರೆಡಿ ಆಗುತ್ತೆ. ಅದಕ್ಕೇ ರೀಕನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಅದು ಎರಡೂ ರೀತಿಯಲ್ಲಿ ಅವರು ಕ್ವಶನನ್ನು ಕೇಳ್ಬೋದು. ನೀವು ಅದು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಸೊ ಇದನ್ನೆಲ್ಲ ನೀವು ಯಾವಾಗ ಅರ್ಥ ಮಾಡ್ಕೊಂಡು ಓದ್ತಿರೋ ಅವಾಗ ಥಿಯರಿ ಪಾರ್ಟ್ ಸರಿಯಾಗಿ ನೆನಪಲ್ಲಿರುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಇದರಲ್ಲಿ ಮೀನಿಂಗ್ ಅಂತಂದರೆ ಪಾರ್ಟ್ನರ್ಶಿಪ್ ಫಾರ್ಮಿಗೆ ಒಬ್ಬ ಪರ್ಸನನ್ನು ತೊಗೊಳ್ಳೋದು, ಟೇಕಿಂಗ್ ಅ ಪರ್ಸನ್ ಇನ್ ಟು ಪಾರ್ಟ್ನರ್ಶಿಪ್ ಫಾರ್ಮ್ ಆ್ಯಸ್ ಎ ಪಾರ್ಟ್ನರ್ ಆಗಿ ತೊಗೊಳ್ಳೋದು ಫಾರ್ ದಿ ಬೆನಿಫಿಟ್ ಆಫ್ ದಿ ಫರ್ಮಿನ ಬೆನಿಫಿಟ್ಗೋಸ್ಕರ. ಸೊ ರೀಸನ್ ಫಾರ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಅಡ್ಮಿಷನನ್ನು ನಾವು ಯಾಕೆ ಮಾಡ್ಕೋಬೇಕು ಫರ್ಮಲ್ಲಿ ಅನ್ನೋದಕ್ಕೆ ಒಂದಷ್ಟು ರೀಸನ್ಗಳಿವೆ. 4 ರೀಸನ್ನನ್ನು ನಾವು ತೊಗೋಬೋದು. ಒಂದು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಲಿಕ್ಕೆ, ಮತ್ತೊಂದು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಬೇಕು ಅನಿಸಿದರೆ, ಮತ್ತು ಇಂಪ್ರೂವ್ ಮ್ಯಾನೇಜರಿಯಲ್ ಎಬಿಲಿಟಿ. ಇನ್ನು ನೆಕ್ಸ್ಟ್ ಅಂದರೆ ಇನ್ಕ್ರೀಸ್ ದಿ ಗುಡ್ ವಿಲ್ ಆಫ್ ದಿ ಫರ್ಮ್. ಗುಡ್ ವಿಲ್ ಅಂದರೆ ರೆಪ್ಯುಟೇಷನನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ರೀತಿ ನಾವು ಪಾರ್ಟ್ನರನ್ನು ಅಡ್ಮಿಷನ್ ಮಾಡ್ಕೋತೀವಿ. ಸೊ ಇದು 4 ರೀಸನ್ಗಳು. ಇದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಕೇಳ್ತಾರೆ. ಇನ್ನು ರೈಟ್ಸ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ಇನ್ ಎ ಫರ್ಮ್. ಸೊ ಫರ್ಮಲ್ಲಿ 2 ರೈಟ್ಗಳನ್ನು ನ್ಯೂ ಪಾರ್ಟ್ನರ್ ಅಕ್ವೈರ್ ಮಾಡ್ಕೊಂಡಿರ್ತಾನೆ. ಅಂದರೆ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆದ ತಕ್ಷಣ ಅವನಿಗೆ 2 ಹಕ್ಕುಗಳು ಅಥವಾ ರೈಟ್ಗಳು ಸಿಗತ್ವೆ. ಒಂದು ಅಸೆಟನ್ನು ಶೇರ್ ಮಾಡ್ಕೊಳ್ಳೋದು, ಮತ್ತೊಂದು ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋದು. ರೈಟ್ ಟು ಶೇರ್ ಅಸೆಟ್ಸ್ ಆಫ್ ದಿ ಫರ್ಮ್ ಆ್ಯಂಡ್ ರೈಟ್ ಟು ಶೇರ್ ಪ್ರಾಫಿಟ್ಸ್ ಆಫ್ ದಿ ಫರ್ಮ್. ಇನ್ನು ನೆಕ್ಸ್ಟ್ ಹೋಗೋಣ, ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಅಡ್ಮಿಷನ್ ಆಫ್ ಪಾರ್ಟ್ನರ್. ಹಾಗಿದ್ರೆ ಅಡ್ಮಿಷನಲ್ಲಿ ಬರುವಂಥ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಗಳು ಯಾವ್ಯಾವುದು? ಮೊದಲನೇದು ಸ್ಯಾಕ್ರಿಫೈಸ್ ರೇಷು ಹೆಸರು ಹೇಳುವಾಗೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು. ಸೊ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನೆ, ಅವನಿಗೆ ಹಳೆ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರು ತಮ್ಮ ಶೇರ್ ಆಫ್ ಪ್ರಾಫಿಟನ್ನು, ಈ ಮೊದಲು ತಗೋತಿದ್ದಂಥ ಶೇರ್ ಆಫ್ ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು ಬಿಟ್ಕೊಡ್ಬೇಕಲ್ಲ, ಯಾವ ರೀತಿಯಲ್ಲಿ ಬಿಟ್ಕೊಡ್ತಾ ಇದ್ದಾರೆ ಆ ರೇಷಿಯೋಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಇದರ ಮೇಲೆ 6 ಮಾರ್ಕ್ ಕ್ವಶನ್ಗಳು ಕೂಡ ಬರೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರ ಮೇಲಿನ ಪ್ರಾಬ್ಲಮೆಟಿಕ್ ಪಾರ್ಟನ್ನು, ಬೇರೆ ಬೇರೆ ಕೇಸ್ಗಳನ್ನು ನೆಕ್ಸ್ಟ್ ಸೆಷನಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇಟ್ ಈಸ್ ದ ರೇಷಿಯೋ ಇನ್ ವಿಚ್ ದ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಆರ್ ಸರೆಂಡರ್ ಅಥವಾ ಬಿಟ್ಕೊಡ್ತಾ ಇರೋದು ಎ ಪಾರ್ಟ್ ಆಫ್ ದೇರ್ ಶೇರ್ ಆಫ್ ಪ್ರಾಫಿಟ್, ಅವರ ಪ್ರಾಫಿಟಲ್ಲಿ ಒಂದು ಶೇರನ್ನು ಬಿಟ್ಕೊಡ್ತಾ ಇದ್ದಾರೆ ಟು ದಿ ನ್ಯೂ ಪಾರ್ಟ್ನರ್ಗೆ ಆನ್ ಅಕೌಂಟ್ ಆಫ್ ಅಡ್ಮಿಷನ್ ಆದಾಗ. ಸೊ ಈ ಒಂದು ರೇಷಿಯೋಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಇನ್ನು ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ಬಹಳ ಈಸಿ ಕೂಡ. ಸೊ ಆಲ್ರೆಡಿ ಒಂದಷ್ಟು ಓಲ್ಡ್ ಪ್ರಾಫಿಟನ್ನು ಹಂಚ್ಕೋತಾ ಇರ್ತಾರೆ. ಈಗ ಹೊಸ ಪಾರ್ಟ್ನರ್ ಬಂದಿದ್ದಾನೆ, ಅವನಿಗೆ ತಮ್ಮ ಓಲ್ಡ್ ಶೇರಲ್ಲಿ
ಒಂದು ಸ್ವಲ್ಪ ಪಾರ್ಟನ್ನು ಹಳೆ ಪಾರ್ಟ್ನರ್ ಇಬ್ಬರು ಕೂಡ ಬಿಟ್ಕೊಡ್ತಾರಲ್ವಾ, ಹಾಗೆ ಬಿಟ್ಕೊಟ್ಟ ತಕ್ಷಣ ಅವರಿಗೆ ಬರುವಂಥ ನ್ಯೂ ಶೇರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಯಾವಾಗಲೂ ಅಡ್ಮಿಷನಲ್ಲಿ ಓಲ್ಡ್ ಶೇರ್ ಜಾಸ್ತಿ ಇರುತ್ತೆ, ನ್ಯೂ ಶೇರ್ ಕಡಿಮೆ ಇರುತ್ತೆ. ಸೊ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ಶೇರಲ್ಲಿ ಅವ್ರಿಗೆ ಬರ್ತಿದ್ದ ಹಳೆ ಶೇರಲ್ಲಿ ಹೊಸ ಶೇರನ್ನು ಲೆಸ್ ಮಾಡಿದ್ರೆ ಎಷ್ಟು ಬಿಟ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸಿಗುತ್ತೆ. ಅದನ್ನೇ ನಾವು OPSR ಮೈನಸ್ NPSR ಅಂತಲೂ ಹೇಳ್ಬೋದು. ಅಂದರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷೋ ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ, ಅಥವಾ ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ, ಈ ರೀತಿನೂ ಕೊಡ್ಬೋದು. ಸೊ ಯಾವ ರೀತಿಯಾಗಿ ಅವರು ಫಾರ್ಮುಲಾ ಕೊಟ್ಟಿದ್ದಾರೆ ಆ ರೀತಿಯಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಬಹಳ ಇಂಪಾರ್ಟೆಂಟ್. ಸ್ಯಾಕ್ರಿಫೈಸ್ ರೇಷೋನ ನಾವು ಗುಡ್ವಿಲ್ ಟ್ರೀಟ್ಮೆಂಟ್ ಮಾಡುವಾಗ ಯೂಸ್ ಮಾಡ್ಕೋತೀವಿ, ಗುಡ್ವಿಲನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಈಗ ಹೊಸ ಪಾರ್ಟ್ನರ್ ಗುಡ್ವಿಲನ್ನು ತಗೊಂಡು ಬರ್ತಾನೆ ಅಡ್ಮಿಷನ್ ಆದಾಗ, ಅವನ ಶೇರ್ ಆಫ್ ಗುಡ್ವಿಲನ್ನು ಹಳೆ ಪಾರ್ಟ್ನರ್ಸ್ಗೆ ಕಂಪನ್ಸೇಷನ್ ಮಾಡ್ತಾನೆ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಸ್ಯಾಕ್ರಿಫೈಸ್ ರೇಷೋ ಯೂಸ್ ಮಾಡ್ಕೋತೀವಿ. ಸೊ ಸ್ಯಾಕ್ರಿಫೈಸ್ ರೇಷೋ ಕೆಲವೊಂದು ಸಲ ನ್ಯೂ ರೇಷೋ ಕೊಟ್ಟಿರಲಿಲ್ಲ ಅಂದರೆ ಓಲ್ಡ್ ರೇಷೋವನ್ನೇ ಸ್ಯಾಕ್ರಿಫೈಸ್ ರೇಷೋ ಅಂತ ಅನ್ಕೋತೀವಿ. ಆಲ್ಮೋಸ್ಟ್ ಎಲ್ಲ 12 ಮಾರ್ಕ್ಸ್ ಪ್ರಾಬ್ಲಮ್ಗಳಲ್ಲಿ ನಮಗೆ ಇದೇ ರೀತಿ ಆಗುತ್ತೆ. ಅಲ್ಲೆಲ್ಲ ಕಡೆ ಗುಡ್ವಿಲನ್ನು ನಾವು ಓಲ್ಡ್ ರೇಷೋದಲ್ಲಿ ಹಂಚಿರ್ತೀವಿ. ಬಟ್ ಓಲ್ಡ್ ರೇಷೋ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ದ ಸ್ಯಾಕ್ರಿಫೈಸ್ ರೇಷೋ. ಯಾವಾಗ ನ್ಯೂ ರೇಷೋ ಕೊಟ್ಟಿರಲಿಲ್ಲ ಅಂದರೆ ಸ್ಯಾಕ್ರಿಫೈಸ್ ರೇಷೋ ಇಸ್ ಈಕ್ವಲ್ ಟು ಓಲ್ಡ್ ರೇಷೋ ಆಗಿರುತ್ತೆ. ಹಾಗಾಗಿ ನಾವಲ್ಲೆಲ್ಲ ಓಲ್ಡ್ ರೇಷೋನ ಯೂಸ್ ಮಾಡ್ತಾ ಬಂದಿದ್ದೀವಿ. ಓಕೆ, ಇದೊಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ. ಇದ್ರ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀವಲ್ಲ, ಅವಾಗ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ, NPSR ಅಂತ ಹೇಳಿ ಕರಿತೀವಿ. ಇದರ ಅಬ್ರಿವಿಯೇಷನ್ ಕೂಡ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ದ ರೇಷೋ ಇನ್ ವಿಚ್ ಆಲ್ ದಿ ಪಾರ್ಟ್ನರ್ಸ್ ಶೇರ್ ದಿ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆಫ್ ದಿ ಫರ್ಮ್. ಮುಂದಿನ ದಿನದಲ್ಲಿ ಪ್ರಾಫಿಟನ್ನು ಹೇಗೆ ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾರೋ ಆ ರೇಷೋಗೆ NPSR ಅಂತ ಕರಿತೀವಿ. ಸೊ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್. ಹಳೆಯ ಶೇರಲ್ಲಿ ಬಿಟ್ಕೊಟ್ಟಿರೋ ಶೇರನ್ನು ಲೆಸ್ ಮಾಡಿದರೆ ಹೊಸದಾಗಿ ಎಷ್ಟು ಉಳ್ಕೊಂಡಿದೆ ಅನ್ನೋದು ಸಿಗುತ್ತೆ. ಸೊ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ರೀಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್. ಸೊ ಕ್ಯಾಪಿಟಲನ್ನು ರೀಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಏನು ಕರಿತೀವಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ನ್ಯೂ ರೇಷೋನ ಯೂಸ್ ಮಾಡ್ತೀವಿ. ಇದನ್ನು ಕೇಳ್ತಾರೆ. ಈ ಒಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಹಾಗೆ ಇದ್ರ ಮೇಲೆ ಕೂಡ 6 ಮಾರ್ಕ್ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಸೆಷನ್ಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಡ್ಮಿಷನ್ ಆದಾಗ ಅಥವಾ ರಿಟೈರ್ಮೆಂಟ್ ಆದಾಗ ಅಸೆಟ್ ಮತ್ತು ಲ್ಯಾಬಿಲಿಟಿ ವ್ಯಾಲ್ಯೂ ಮತ್ತೆ ವ್ಯಾಲ್ಯೂಯೇಷನ್ ಮಾಡ್ತೀವಿ ಹೊಸದಾಗಿ. ಸೊ ಅವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯೂಸ್ ಮಾಡ್ಕೋತೀವಿ. ಇಟ್ ಈಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಇನ್ ಕನೆಕ್ಷನ್ ವಿತ್ ರೆಕಾರ್ಡಿಂಗ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆ್ಯಂಡ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಆನ್ ಸಚ್ ರಿವ್ಯಾಲ್ಯೂಷನ್. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಆ ವ್ಯಾಲ್ಯೂನ ರೆಕಾರ್ಡ್ ಮಾಡಲಿಕ್ಕೆ ಮತ್ತು ಅದರಿಂದ ಎಷ್ಟು ಪ್ರಾಫಿಟ್ ಆಗಿದೆ ಓವರಾಲ್ ಆಗಿ ಆ ರಿವ್ಯಾಲ್ಯೂಷನ್ ಆಗಿದ್ದರಿಂದ ಅದನ್ನು ನೋಡೋದಕ್ಕೋಸ್ಕರ ನಾವು ಈ ಒಂದು ಅಕೌಂಟನ್ನು, ರಿವ್ಯಾಲ್ಯೂಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನಾನಿಲ್ಲಿ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಒಂದು ಸಿಂಪಲ್ ಫಾರ್ಮ್ಯಾಟ್ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಲಾಸಸ್ಸನ್ನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟನ್ನು ರೆಕಾರ್ಡ್ ಮಾಡ್ತೀವಿ. ಲಾಸಸ್ ಅಂದರೆ ಯಾವುದೆಲ್ಲ ಸಂದರ್ಭದಲ್ಲಿ ಆಗುತ್ತೆ ಅಂದರೆ, ಒಂದು ಅಸೆಟ್ ಕಡಿಮೆ ಆದಾಗ, ಆಸ್ತಿ ವ್ಯಾಲ್ಯೂ ಕಡಿಮೆ ಆದಾಗ, ಮತ್ತೊಂದು ಲಯಾಬಿಲಿಟಿ ಜಾಸ್ತಿ ಆದಾಗ, ಅಂದರೆ ಕೊಡಬೇಕಾದ ಜವಾಬ್ದಾರಿ ಜಾಸ್ತಿ ಆದರೆ, ಈ ಎರಡು ಸಂದರ್ಭದಲ್ಲಿ ಲಾಸ್ ಆಗುತ್ತೆ. ಹಾಗೆ ಯಾವುದಾದ್ರೂ ಅನ್ರೆಕಾರ್ಡೆಡ್ ಲಯಾಬಿಲಿಟಿ ಇದ್ದರೆ, ಇನ್ನು ರೆಕಾರ್ಡ್ ಮಾಡದೇ ಇರುವಂಥ ಲಯಾಬಿಲಿಟಿ ಇದ್ದರೆ ಅದನ್ನು ಈಗ ರೆಕಾರ್ಡ್ ಮಾಡಿದ್ರು ಕೂಡ ನಮಗೆ ಲಾಸ್ ಆದಾಗಾಯಿತು, ಅಂದರೆ ಲಯಾಬಿಲಿಟಿ ಇನ್ಕ್ರೀಸ್ ಆದಾಗಾಯಿತು, ಹಾಗಾಗಿ ಲಾಸ್. ಇನ್ನು ಪ್ರಾಫಿಟ್ 3 ಸಂದರ್ಭದಲ್ಲಿ ಆಗುತ್ತೆ. ಒಂದು ಲಯಾಬಿಲಿಟಿ ವ್ಯಾಲ್ಯೂ ಕಡಿಮೆ ಆದರೆ, ಸೊ ಕೊಡಬೇಕಾದ ಜವಾಬ್ದಾರಿ ಕಡಿಮೆ ಆಯಿತು ಅಂದರೆ ಇಟ್ ಈಸ್ ಅ ಪ್ರಾಫಿಟ್. ಹಾಗೆ ಅಸೆಟ್ ಅಥವಾ ಆಸ್ತಿ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ಇಟ್ ಈಸ್ ಅ ಪ್ರಾಫಿಟ್. ಆ್ಯಂಡ್ ಮತ್ತೆ ಯಾವುದಾದ್ರೂ ಅಸೆಟ್ ರೆಕಾರ್ಡ್ ಆಗಿರಲಿಲ್ಲ, ಈಗ ರೆಕಾರ್ಡ್ ಮಾಡಬೇಕು ಅಂದರೆ ಅದು ಕೂಡ ಒಂದು ಪ್ರಾಫಿಟ್ ಆಗುತ್ತೆ. ಈ 3 ಸಂದರ್ಭದಲ್ಲಿ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ಬಂದಿರೋ ಬ್ಯಾಲೆನ್ಸನ್ನು ನಾವು ಏನು ಮಾಡ್ತೀವಿ, ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎರಡೂ ಕಡೆ ಯಾವ ಕಡೆ ಬೇಕಿದ್ರೂ ಜಾಸ್ತಿ ಬರ್ಬೋದು. ಸೊ ಎರಡೂ ಕಡೆಯಲ್ಲಿ ಯಾವ ಕಡೆ ಶಾರ್ಟೇಜ್ ಬರುತ್ತೋ ಆ ಕಡೆಗೆ ನಾವು ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಓಲ್ಡ್ ರೇಷೋದಲ್ಲಿ. ಹಾಗಾಗಿ ಇಲ್ಲಿ ನಾನು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೊಗೊಂಡಿದ್ದೀನಿ. ಈ ಕಡೆ ಶಾರ್ಟೇಜ್ ಬಂದರೂ ಹಾಗೆ ಬರಿತೀವಿ, ಈ ಕಡೆ ಶಾರ್ಟೇಜ್ ಬಂದರೂ ಹಾಗೆ ಬರಿತೀವಿ. ಸೊ ಈ ಕಡೆ ಶಾರ್ಟೇಜ್ ಬರ್ತಾ ಇದೆ ಅಂದರೆ ಲಾಸಸ್ ಕಡಿಮೆ ಇದೆ ಅಂತಾಯಿತು, ಅಂದರೆ ಓವರ್ ಆಲ್ ಪ್ರಾಫಿಟ್ ಆದಾಗಾಯಿತು. ಹಾಗೆ ಈ ಕಡೆ ಶಾರ್ಟೇಜ್ ಬರ್ತಾ ಇದೆ ಅಂದರೆ ಪ್ರಾಫಿಟ್ ಕಡಿಮೆ ಇದೆ ಅಂದಾಗಾಯಿತು, ಮೀನ್ಸ್ ಓವರ್ ಆಲ್ ಲಾಸ್ ಆದಾಗಾಯಿತು. ಸೊ ಲಾಸ್ ಟ್ರಾನ್ಸ್ಫರ್ ಮಾಡೋದು ಈ ಸೈಡ್, ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡೋದು ಈ ಸೈಡ್. ಇದು ನಿಮಗೆ ಗೊತ್ತಿರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇದರ ರಿಲೇಟೆಡ್ ಜರ್ನಲ್ ಎಂಟ್ರಿಗಳನ್ನು ಕೇಳ್ತಾರೆ. ಸೊ ಜರ್ನಲ್ ಎಂಟ್ರಿಗಳನ್ನು ಲೆಡ್ಜರ್ ಅಕೌಂಟ್ಗಳಿಂದನೇ ಕನ್ವರ್ಟ್ ಮಾಡೋದಕ್ಕೆ ನಮಗೆ ಬಂದಿರಬೇಕು. ಸೊ ವೆರಿ ಸಿಂಪಲ್ ನೋಡಿ, ನಿಮಗೆ ಯಾವುದಾದ್ರೂ ಒಂದು ಎಂಟ್ರಿ ಕೇಳಿದ್ರು, ಸಪೋಸ್ ಅಸೆಟ್ ಡಿಕ್ರೀಸ್ ಆದರೆ ಏನು ಎಂಟ್ರಿ ಹಾಕ್ತೀರಿ ಅಂತ ಕೇಳಿದ್ರು, ಅಥವಾ ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ, ಈ ರೀತಿ ಏನೋ ಒಂದು ಕ್ವಶನನ್ನು ಕೇಳಿದ್ರು ಅಂತಂದರೆ ನಿಮಗೆ ಅವಾಗ ಜರ್ನಲ್ ಎಂಟ್ರಿ ಬೇಕಾಗತ್ತಲ್ವಾ, ಯಾವ ಅಕೌಂಟ್ ಡೆಬಿಟ್ ಆಗುತ್ತೆ, ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ನೆನ್ಪು ಮಾಡೋದಕ್ಕೆ. ಸೊ ಇದನ್ನು ನೀವು ಎಲ್ಲಿ ಹಾಕ್ತೀರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅನ್ನೋದನ್ನು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಹೇಗೂ 12 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಭಾಳ ಸಾಲ್ವ್ ಮಾಡಿ ನಿಮ್ಗೆ ಅದು ಗೊತ್ತಾಗಿರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ, ಲಾಸ್ ಆದ
ಹಾಗಾಯಿತು, ಹಾಗಾಗಿ ಡೆಬಿಟ್ ಸೈಡಲ್ಲಿ ಹಾಕ್ತೀರಿ ಅಂತೇಳಿ ಅನಾಲಿಸಿಸ್ ಮಾಡ್ತೀರಿ. ಏನಂತ ಹಾಕ್ತೀರಿ? ಟು ಅಸೆಟ್ ಅಕೌಂಟ್ ಅಂತ. ಸೊ ಇದನ್ನು ನಾವು ಜರ್ನಲ್ ಎಂಟ್ರಿಗೆ ಕನ್ವರ್ಟ್ ಮಾಡ್ತೀವಿ. ಹೇಗೆ? ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಗಿದೆ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್ ಈಸ್ ದಿ ಜರ್ನಲ್ ಎಂಟ್ರಿ. ಸೊ ಈ ರೀತಿ ನಾವು ಕನ್ವರ್ಟ್ ಮಾಡ್ತೀವಿ. ಹಾಗಿದ್ರೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದಾಗ ಏನು ಎಂಟ್ರಿ ಅಂತ ಕೇಳಿದ್ರಪ್ಪ, ಆವಾಗ ಯಾವ ಕಡೆ ಬರುತ್ತೆ ಅಂತ ಅನಲೈಸ್ ಮಾಡ್ತೀವಿ ನಾವು? ಪ್ರಾಫಿಟ್ ಸೈಡಲ್ಲಿ ಅಥವಾ ಕ್ರೆಡಿಟ್ ಸೈಡಲ್ಲಿ ಅಲ್ವಾ? ಬೈ ಅಸೆಟ್ ಅಕೌಂಟ್ ಅಂತ ಹಾಕ್ತೀವಿ. ಬಟ್ ಇದಕ್ಕೆ ಜರ್ನಲ್ ಎಂಟ್ರಿನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಬೈ ಅಸೆಟ್ ಅಕೌಂಟ್ ಅಂತ ಹೇಳೋದಿಲ್ಲ. ಏನಂತ ಹೇಳಬೇಕು? ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಆಗಿದೆ ಅಂದಮೇಲೆ ಅಸೆಟ್ ಅಕೌಂಟ್ ಏನಿದೆ ಇಲ್ಲಿ ಇನ್ವಾಲ್ವ್ ಆಗಿರೋದು ಇನ್ನೊಂದು ಅಕೌಂಟ್, ಅದು ಡೆಬಿಟ್ ಆಗಿರಬೇಕು. ಹಾಗಾಗಿ ಫಸ್ಟ್ ನಾವು ಡೆಬಿಟ್ ಆಗಿರೋ ಅಕೌಂಟ್ ಹೆಸರನ್ನು ಹೇಳಬೇಕಲ್ವಾ? ಸೊ ಅಸೆಟ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಷನ್ ಅಕೌಂಟ್ ಇಸ್ ದಿ ಜರ್ನಲ್ ಎಂಟ್ರಿ. ಈ ರೀತಿಯಾಗಿ ನಾವು ಎಂಟ್ರಿಗಳನ್ನು ಹಾಕಬೇಕಾಗತ್ತೆ ಇದಕ್ಕೆ. ಹಾಗಾಗಿ ಈ ರೀತಿ ನಿಮಗೆ ಕನ್ವರ್ಟ್ ಮಾಡೋದನ್ನು ನೀವು ಕಲ್ತ್ಕೊಂಡ್ರಿ ಅಂದರೆ 12 ಮಾರ್ಕ್ಸಲ್ಲಿ ಎಲ್ಲೆಲ್ಲಿ ಹೇಗೆ ಇಫೆಕ್ಟ್ ಕೊಡ್ತಿದ್ರಿ ಅನ್ನೋದನ್ನು ನೆನ್ಪು ಮಾಡ್ಕೊಂಡ್ಬಿಟ್ರೆ ಜರ್ನಲ್ ಎಂಟ್ರಿ ಕೂಡ ಬಂದ್ಬಿಡುತ್ತೆ. ಸೊ ಇದು ಎಲ್ಲ ಒಂದು ಡಿಸೊಲ್ಯೂಷನ್, ಡೆತ್ ಇರ್ಬೋದು ಅಥವಾ ರಿಟೈರ್ಮೆಂಟ್ ಇರ್ಬೋದು, ಅಡ್ಮಿಷನ್ ಇರ್ಬೋದು, ಎಲ್ಲದಕ್ಕೂ ಈ ಒಂದು ಕನ್ವರ್ಟ್ ಮಾಡುವಂಥದ್ದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಅಸೆಟ್ ಡಿಕ್ರೀಸ್ ಆದರೆ ಎಂಟ್ರಿ ಏನು ಹಾಕ್ತೀರಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್. ಹಾಗೆ ಲಯಾಬಿಲಿಟಿ ಅಕೌಂಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಲಯಾಬಿಲಿಟಿ ಅಕೌಂಟ್. ಹಾಗೆ ಅನ್ರೆಕಾರ್ಡೆಡ್ ಲಯಾಬಿಲಿಟಿ ಇದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಅನ್ರೆಕಾರ್ಡೆಡ್ ಲಯಾಬಿಲಿಟಿ. ಹಾಗೆ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್. ಹಾಗೆ ಈ ಕಡೆ ಬಂದರೆ ಲಯಾಬಿಲಿಟಿ ಡಿಕ್ರೀಸ್ ಆಗಿದ್ದಕ್ಕೆ ಎಂಟ್ರಿ ಲಯಾಬಿಲಿಟಿ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಸೆಟ್ ಇನ್ಕ್ರೀಸ್ ಆಗಿದ್ದಕ್ಕೆ ಎಂಟ್ರಿ ಅಸೆಟ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅನ್ರೆಕಾರ್ಡೆಡ್ ಅಸೆಟ್ ಇದ್ದರೆ ಅನ್ರೆಕಾರ್ಡೆಡ್ ಅಸೆಟ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್. ಹಾಗೆ ಲಾಸನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಈ ರೀತಿಯಾಗಿ ನಾವು ಜರ್ನಲ್ ಎಂಟ್ರಿ ಹಾಕ್ತೀವಿ. ಸೊ ಇದನ್ನು ಸಮ್ ಅಪ್ ಮಾಡಿದಾಗಾಯಿತು ಅಂತ ಹೇಳಿ ನಾನು ಈ ರೀತಿಯಾಗಿ ಒಂದು ಫಾರ್ಮೆಟನ್ನು ಹಾಕಿದ್ದೀನಿ. ಮುಂದಿನ ಸೆಷನ್ಗಳಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ನಿಮಗೆ ಈ ಲಾಜಿಕ್ ಗೊತ್ತಿದ್ದರೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ನಾನಿಲ್ಲಿ ಇದನ್ನು ಸಮ್ ಅಪ್ ಮಾಡಿದ್ದೀನಿ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ದರ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ಸ್ ಆ್ಯಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸಸ್ ಇನ್ ಕೇಸ್ ಆಫ್ ಅಡ್ಮಿಷನ್. ಅಂದರೆ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದಟ್ ಈಸ್ ಪ್ರೆಸೆಂಟೆಡ್ ಇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ P&L ಅಕೌಂಟ್ ಮತ್ತು ರಿಸರ್ವ್ಸ್, ಜನರಲ್ ರಿಸರ್ವ್ ಫಂಡ್, ಇದನ್ನು ಹೇಗೆ ಶೇರ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಇದನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗಷ್ಟೇ ಕೊಡ್ತೀವಿ. ಹಳೆ ಪ್ರಾಫಿಟಲ್ಲಿರ್ಬೋದು, ರಿಸರ್ವ್ಸಲ್ಲಿರ್ಬೋದು, ಅದನ್ನು ಓಲ್ಡ್ ಪಾರ್ಟ್ನರ್ಸಿಗಷ್ಟೇ ಶೇರ್ ಮಾಡ್ತೀವಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಓಲ್ಡ್ ರೇಷಿಯೋದಲ್ಲಿ ನಾವು ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಟಾಪಿಕ್ ಅಂತಂದರೆ ಗುಡ್ ವಿಲ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್. ವೆರಿ ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಅಂದರೆ ಗುಡ್ ವಿಲ್ ಮೇಲೆ ಕೇಳ್ತಾರೆ. ಇದನ್ನು ಗುಡ್ ವಿಲ್ ಮೀನಿಂಗ್ ಕೇಳ್ತಾರೆ. ಹಾಗೆ ಗುಡ್ ವಿಲ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ ಅನ್ನುವಂಥ ಪಾಯಿಂಟ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ವಿ ಕಾಂಟ್ ಸಿ, ವಿ ಕಾಂಟ್ ಫೀಲ್, ಬಟ್ ಇಟ್ ಈಸ್ ದೇರ್. ಅದೊಂದು ಆಸ್ತಿ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಬಹಳಷ್ಟು ಸಲ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಗಳು ರಿಪೀಟ್ ಆಗತ್ವೆ. ಹಾಗೆ ಮೀನಿಂಗ್ ಆಫ್ ಗುಡ್ ವಿಲ್ 1 ಮಾರ್ಕಿಗೆ ಕೇಳ್ತಾರೆ. ಮತ್ತೇನಿಲ್ಲ, ಇದು ಮೊನಿಟರಿ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ಎ ಫರ್ಮ್. ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸಿಗೆ ಕೇಳಿದ್ರೆ ಅಂದರೆ ಸ್ವಲ್ಪ ಜಾಸ್ತಿ ಬರೀರಿ. ಇಟ್ ಈಸ್ ದಿ ಮೊನಿಟರಿ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ದಿ ಫರ್ಮ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ಸ್ ಎಕ್ಸ್ಪೆಕ್ಟೆಡ್ ಇನ್ ಫ್ಯೂಚರ್ ಓವರ್ ಆ್ಯಂಡ್ ಅಬೌವ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು ಬಿಸ್ನೆಸ್, ಅದನ್ನು ನಾವು ಮೊನಿಟರಿ ವ್ಯಾಲ್ಯೂದಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅದಕ್ಕೆ ನಾವು ಗುಡ್ ವಿಲ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಬಿಸ್ನೆಸ್ಸಿಗೆ ಗುಡ್ ವಿಲ್ ಇದೆ, ರೆಪ್ಯುಟೇಷನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಅರ್ನ್ ಮಾಡುವಂಥ ಪ್ರಾಫಿಟಿಂದ. ಆಬ್ವಿಯಸ್ಲಿ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಹೆಸರು ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಗುಡ್ ವಿಲ್ಗೆ ಇನ್ನೊಂದು ಮೀನಿಂಗನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫರ್ಮ್ಸ್ ಆಂಟಿಸಿಪೇಟೆಡ್ ಆರ್ ಎಕ್ಸ್ಪೆಕ್ಟೆಡ್ ಎಕ್ಸೆಸ್ ಅರ್ನಿಂಗ್ಸ್. ಅದು ಫ್ಯೂಚರಲ್ಲಿ ಎಷ್ಟು ಎಕ್ಸ್ಟ್ರಾ ಅರ್ನಿಂಗ್ಗಳನ್ನು ಮಾಡ್ಬೋದು, ಅದರ ಪ್ರೆಸೆಂಟ್ ವ್ಯಾಲ್ಯೂ, ಈಗಿನ ವ್ಯಾಲ್ಯೂ ಎಷ್ಟಾಗುತ್ತೆ ಅದಕ್ಕೆ, ಆ ವ್ಯಾಲ್ಯೂಗೆ ನಾವು ಗುಡ್ ವಿಲ್ ಅಂತ ಕರಿತೀವಿ. ಸೊ ಇದು ಇನ್ನೊಂದು ಮೀನಿಂಗ್. ಆ್ಯಂಡ್ ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಸೊ ದಿಸ್ ಸೆಂಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಏನೇನೆಲ್ಲ ಫ್ಯಾಕ್ಟರ್ಗಳು ಗುಡ್ ವಿಲ್ಲನ್ನು ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಿದ್ರೆ, ಪಾಸ್ಟ್ ಪ್ರಾಫಿಟ್ ಆಫ್ ದಿ ಫರ್ಮ್, ಹಳೆಯ ಪ್ರಾಫಿಟ್ಗಳು ಏನೇನಿದೆ ಅದು ಗುಡ್ ವಿಲ್ ವ್ಯಾಲ್ಯೂನ ಡಿಟರ್ಮೈನ್ ಮಾಡುತ್ತೆ. ಹಾಗೆ ಲೊಕೇಶನ್ ಆಫ್ ದಿ ಬಿಸ್ನೆಸ್, ಯಾವ ಲೊಕೇಶನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ರೆಪ್ಯುಟೇಷನನ್ನು ಡಿಸೈಡ್ ಮಾಡುತ್ತೆ. ಹಾಗೆ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್, ಎಷ್ಟು ಅರ್ನಿಂಗ್ ಕೆಪಾಸಿಟಿ ಇದೆ ಬಿಸ್ನೆಸ್ಸಿಗೆ ಅದು ಕೂಡ. ಹಾಗೆ ನೇಚರ್ ಆಫ್ ಬಿಸ್ನೆಸ್, ಯಾವ್ಯಾವ ಟೈಪಿನ ಬಿಸ್ನೆಸ್ಸನ್ನು ಆ ಒಂದು ಫರ್ಮ್ ನಡೆಸ್ತಾ ಇದೆ ಅದ್ರ ಮೇಲೂ ಕೂಡ ರೆಪ್ಯುಟೇಷನ್ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಇದನ್ನು ಕೂಡ 2 ಮಾರ್ಕ್ಸಿಗೆ 1 ಮಾರ್ಕಿಗೆ ಎಲ್ಲ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. 3 ಮೆಥಡ್ಗಳಿವೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಗುಡ್ ವಿಲ್ಲನ್ನು. ಒಂದು ಎವರೇಜ್ ಪ್ರಾಫಿಟ್ ಮೆಥಡ್, ಮತ್ತೊಂದು ಸೂಪರ್ ಪ್ರಾಫಿಟ್ ಮೆಥಡ್, ಹಾಗೆಯೇ ಮತ್ತೊಂದು ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಸೂಪರ್ ಪ್ರಾಫಿಟ್ ಅಂತಂದರೆ ಎಕ್ಸೆಸ್ ಪ್ರಾಫಿಟ್ ಅಂತ ಹೇಳ್ಬೋದು. ಅಂದರೆ ನಾರ್ಮಲ್ ಪ್ರಾಫಿಟ್ಗಿಂತ ಎಷ್ಟು ಜಾಸ್ತಿ ಅರ್ನ್ ಮಾಡ್ತಾ ಇದೆ ಬಿಸ್ನೆಸ್, ಅದಕ್ಕೆ ನಾವು ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ. ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನಿಮಗೆ ಮೀನಿಂಗ್ ಗೊತ್ತಿರಲಿ. ಇನ್ನು ಈ ಮೆಥಡ್ಸ್ಗಳನ್ನು ಕೂಡ 1 and 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಇನ್ನು ಗುಡ್ ವಿಲ್ ಟ್ರೀಟ್ಮೆಂಟ್ ಇನ್ ಕೇಸ್ ಆಫ್ ಅಡ್ಮಿಷನ್. ನಿಮಗೆ ಗೊತ್ತಿರಲಿ, AS 26 ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವು ಗುಡ್ ವಿಲ್ ಅನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಅಡ್ಮಿಷನಲ್ಲಿ. ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತಪ್ಪ ಅಂತಂದರೆ,
ಇಂಟರ್ನಲಿ ಜನರೇಟೆಡ್ ಗುಡ್ ವಿಲ್ ಶುಡ್ ನಾಟ್ ಬಿ ರೆಕಾರ್ಡೆಡ್ ಆಸ್ ಅನ್ ಅಸೆಟ್ ಅಂತ ಹೇಳುತ್ತೆ. ಹಾಗಾಗಿನೇ ಅಡ್ಮಿಷನ್, ರಿಟೈರ್ಮೆಂಟ್ ಮತ್ತು ಡೆತ್ ಈ ಎಲ್ಲ ಸಂದರ್ಭದಲ್ಲಿ ನಾವು ಗುಡ್ ವಿಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ದೇನೆ, ಅಂದರೆ ಎಲ್ಲೂ ಕೂಡ ಗುಡ್ ವಿಲ್ ಅಕೌಂಟ್ ಅಂತ ಶೋ ಮಾಡ್ದೇನೆ ಅಡ್ಜಸ್ಟ್ಮೆಂಟ್ಗಳನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡ್ತಾ ಹೋಗ್ತೀವಿ. ಇದೊಂದು ನಿಮಗೆ ಪಾಯಿಂಟ್ ಗೊತ್ತಿರಲಿ. AS 26 ಪ್ರಕಾರ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ಗಳಲ್ಲಿ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅಂದರೆ ಹಿಡನ್ ಗುಡ್ ವಿಲ್ ಮೀನಿಂಗ್ ಬಹಳ ಇಂಪಾರ್ಟೆಂಟ್ ಇದೆ, 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಹಿಡನ್ ಗುಡ್ ವಿಲ್ ಅಂದರೆ ಕೆಲವೊಂದು ಸಲ ಅಡ್ಮಿಷನ್ ಆದ ಸಂದರ್ಭದಲ್ಲಿ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಮಾಡಿರಲಿಲ್ಲ ಅಂದರೆ, ಗುಡ್ ವಿಲ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿರಲಿಲ್ಲ ಅಂದರೆ ಅವಾಗ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಹೊಸ ಪಾರ್ಟ್ನರ್ ಎಷ್ಟು ಕ್ಯಾಪಿಟಲ್ ತಂದಿದ್ದಾನೆ ಅದರ ಬೇಸ್ ಮೇಲೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೋ ಅದಕ್ಕೆ ಡಿಸೈರ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದರಲ್ಲಿ ನಾವು ಆ್ಯಕ್ಚುಯಲ್ ಕಂಬೈನ್ಡ್ ಕ್ಯಾಪಿಟಲನ್ನು, ಅಂದರೆ ಎಲ್ಲರ ಕ್ಯಾಪಿಟಲ್ ಅಮೌಂಟನ್ನು ಸೇರಿಸಿದ್ರೆ ಎಷ್ಟಾಗುತ್ತೋ ಅದನ್ನು ಲೆಸ್ ಮಾಡ್ತೀವಿ, ಅವಾಗ ಹಿಡನ್ ಗುಡ್ ವಿಲ್ ಸಿಗುತ್ತೆ. ಸೊ ದಿಸ್ ಈಸ್ ದಿ ಮೀನಿಂಗ್. ಇನ್ ಕೇಸ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಇಫ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ is not specified, then it is calculated on the basis of difference between desired total capital and actual combined capital of all partners. It is called as hidden goodwill. Goodwill ವ್ಯಾಲ್ಯೂ ಕೊಟ್ಟಿರೋದಿಲ್ಲ, ಬಟ್ ನಾವು ಒಂದು ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹಾಗಾಗಿ ಅದಕ್ಕೆ ಹಿಡನ್ ಗುಡ್ವಿಲ್ ಅಂತ ಹೇಳಿ ಕರಿತೀವಿ. ಇನ್ನು ಗುಡ್ವಿಲ್ ಟ್ರೀಟ್ಮೆಂಟ್ ಆಸ್ ಪರ್ AS 26 3 ಕೇಸ್ಗಳಲ್ಲಿ ಅಡ್ಮಿಷನಲ್ಲಿ ನಾವು ಗುಡ್ವಿಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಒಂದು ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್, ಮತ್ತೊಂದು ಗುಡ್ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ವಿತ್ಡ್ರಾನ್, ಮತ್ತೊಂದು ಗುಡ್ವಿಲ್ ಆಫ್ ದಿ ಫರ್ಮ್ ವ್ಯಾಲ್ಯೂಡ್. ಸೊ ಇದಕ್ಕೆ ಯಾವ ರೀತಿಯ ಇಫೆಕ್ಟನ್ನು ಕೊಡಬೇಕು ಏನು ಅಂತ ಹೇಳಿ ನಾನು ಆಲ್ರೆಡಿ ಒಂದು ಸಮ್ಮಪ್ ಮಾಡಿರೋಂಥ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ತುಂಬ ಡೀಟೇಲ್ ಆಗಿ ಗುಡ್ವಿಲ್ ಟ್ರೀಟ್ಮೆಂಟನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದರಿಂದ ನಿಮಗೆ ಜರ್ನಲ್ ಎಂಟ್ರಿ ಕೂಡ ನೆನಪಲ್ಲಿರುತ್ತೆ, ಹಾಗೆ ಪ್ರಾಬ್ಲಮ್ಸ್ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಕೂಡ ಹೆಲ್ಪ್ ಆಗುತ್ತೆ. ಆಲ್ 3 ಕೇಸಸ್ಸಲ್ಲಿ ನಾವು ಗುಡ್ವಿಲ್ಲನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಅನ್ನುವಂಥ ಒಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ನ ಇಂಪಾರ್ಟೆಂಟ್ ಥಿಯರಿ ಪಾರ್ಟ್. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಟಾಪಿಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ಗಳು ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ಥರದ ಇನ್ನಷ್ಟು ಈಸಿ ಆಗಿರುವಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟಾಪಿಕ್ನ ಪ್ಲೇಲಿಸ್ಟ್ ಲಿಂಕ್ ಹಾಗೆ ಈ ಸೀರೀಸ್ನ ಲಾಸ್ಟ್ ಪಾರ್ಟ್ ಮತ್ತು ನೆಕ್ಸ್ಟ್ ಪಾರ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡೋದಕ್ಕೆ ಮರಿಬೇಡಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.